ಸರ್ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಬಂಡತನ ಇತ್ತು ನನ್ನ ಹತ್ರ. ನಾನು ಏನು ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ, ನಾನು ಮಾಡ್ತಾ ಹೋದೆ. ನನಗೆ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿಯಿದೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಪಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಈ ಪಿಕ್ಚರ್ ಇಲ್ಲಂದ್ರೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ನನಗೆ ದುಡ್ಡು ಹುಡ್ತಾ ಇತ್ತು. ದರ್ಶನ್ ಸರ್ ಇಲ್ಲಿ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತಲ್ಲಿ ಪರಿಸ್ಥಿತಿಯಲ್ಲಿ ಅವ್ರು ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರನ್ನ ಮೀಟ್ ಆಗ್ತೀನಿ ಅಂತೆ. ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರನ್ನೂ ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ. ಈ ಸದ್ಯ ಬೇಡ ಅಂದರು. ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಅದನ್ನೇ ಹೇಳಿದೆ ಸರ್. ಇಷ್ಟೇ. ಹೌದಾ, ಹಿಂಗೈತೆ, ಆಗಲಿ ಬಿಡಿ, ನಿಮ್ಮ ಏನೋ ಆಗಿದೆ ಆಗಲಿ, ನಿಮ್ಮ ಪಡಿ ನೀವಿರಿ ನೋಡೋಣ ಅಂತಂತಂದು ಅವರು ಭಾಳ ಟೆನ್ಸಲ್ಲಿದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆದಕಕ್ಕೆ ಹೋಗಲಿಲ್ಲ, ಓದೆ, ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾನು ಏನು ಹೇಳಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡದೆ ಬಂದೆ ಅಷ್ಟೇ. ಹೌದು, ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. ಅದು 3 ದಿನನೋ 4 ದಿನ ಟಿ ವಿಲಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೀನಿ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ, ಒಂದು ವಾರ ಬಿಟ್ಟು ಬರಬೇಕಂತ ಕೂಡ ಅಷ್ಟರಲ್ಲೇ ತಣ್ಣಗಾಗಿತ್ತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ ಇದು ಕಿವಿದು ಆಪ್ರೇಷನ್ ಅಂತ ಏನೋ ಪ್ರಾಬ್ಲಮಿಗೆ ಆಪ್ರೇಷನ್ ಆಗಿ ನಾನು ಟಿ ಬಿ ಆಗಿತ್ತು. 6-7 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದಿದ್ದೇ ಅವಾಗ ಹೊರಗೆ. ನಾನು ದರ್ಶನ್ ಸರ್ದು ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ಸ್ ಕೂಡ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿ ಏನೇನೋ ನನಗೆ ಅಡೆತಡೆ ಮಾಡ್ತಾ ಅಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳು ಆದಮೇಲೆ ಬಂದಿದೆ ಹೆಚ್ಚು ಕಡಿಮೆ. ಕುಟುಂಬದ ಕಡೆ ಹೋಗಿದ್ದಾರೆ ಸರ್, ನಮ್ಮ ಕುಟುಂಬದ ಕಡೆ ಹೋಗಿದ್ದಾರೆ. ಮೀಡಿಯಾದವರು ನೀವೇ ಹೋಗಿದ್ದೀರಾ ಸರ್? ಮೀಡಿಯಾದವರು ಹೋಗಿದ್ದಾರೆ, ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಮಿಸ್ಸಸ್ ಮನೆಗೆ ಹೋಗಿದ್ದಾರೆ, ನಮ್ಮ ಅಣ್ಣನ ಕಡೆನೂ ಹೋಗಿದ್ದಾರೆ. ಕೇಳಿದಾಗ ಅವರು ಹೇಳಿದರು, ಇಲ್ಲ ಅದು ಸುಳ್ಳು, ಅದೇನು ಬರ್ತಾಯಿದೆ ಅದು ಸುಳ್ಳು. ಅವ್ರು ಬದುಕಿದ್ದಾರೆ ಅಷ್ಟೇ, ನಮ್ಗೆ ಲೆಟ್ರು ಬರೆದಿದ್ದಾರೆ, ಬದುಕಿದ್ದಾರೆ. ಇಲ್ಲೇ ಕೊಲೆ ಮಾಡಿಕ್ಕಿದ್ದಾರೆ ಅಂತ ಅದೆಲ್ಲ ಸುಳ್ಳು ಅಂತಂತ ಅವರು. ಸ್ವಲ್ಪ ಕರೆಕ್ಷನ್, ಗದಗಲ್ಲ ಅವ್ರು ಹೋಗಿದ್ದು ಹೊಸಪೇಟೆಗೆ, ನಮ್ಮ ಮಿಸ್ಸಸ್ ಇದ್ದದ್ದು ಹೊಸಪೇಟೆಯಲ್ಲಿ. ಅದು ಸಣ್ಣ ಕರೆಕ್ಷನ್, ಗದಗಲ್ಲ, ನನ್ನ ಸ್ವಂತೂರು ಗದಗ. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೆಯಲ್ಲಿ ಹೊಸಪೇಟೆ. ಅವ್ರ ತವ್ರ ಮನೆ ಒಂದು ಹುಲಿಗೆಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಆವಾಗ ಅಲ್ಲಿ ಹೋಗಿದ್ದರು, ನಿಜ ಮಾತಾಡಿದ್ದಾರೆ, ಅಲ್ಲೆಲ್ಲ ನನ್ನ ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ಕೈಲಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ, ಏನೋ ಆಗ್ಬಿಟ್ಟಿದೆ ಮೊದಲು ನಮ್ಮವನೇ ಅಂತಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ 1-1.5 ವರ್ಷ ಆದಮೇಲೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇದು, ಅವ್ರು ನಾ ಬಂದಮೇಲೆ ಹೇಳಿದ್ದವರು. ಇಲ್ಲ ಸರ್, ನನ್ನ ಹತ್ರ ಸರ್, ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಇವತ್ತು ಹೇಳಿದ್ದೀನಿ, ನಾನು ₹1 ದುಡ್ಡು ತೊಗೊಂಡೋಗಿಲ್ಲ. ಬರಿಗೈಲಿದ್ದೀನಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ನನ್ನ ಕಡೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೂ ದುಡ್ಡಿರಲಿಲ್ಲ. ವೆಂಕಟೇಶ್ ಅವರು ಮತ್ತು ನವರಸನವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ. ಕೋ ಡೈರೆಕ್ಟರ್ ಮಾಡಬೇಕಂದ್ರೆ ತಲೆ ಓಡೋಲ್ಲ, ಕ್ರಿಯೇಟಿವಿಟಿ ಬೇಕು. ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್. ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದೆ.
ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನನ್ನ ಕಷ್ಟ ಸುಖ ನೋಡಿದ್ರು. ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವರು. ಅವರು ಇಲ್ಲ ಮಲ್ಲು ನಾನು ಹಿಂಗೆ ಬಂದೆ, ಅವ್ರ ಮುಂದೆ ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ನಾನು ಇದ್ದೀನಿ, ನೀನು ಮಾಡು, ನಿನ್ನ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿನ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನನಗೆ ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡ್ಬೇಕು ಅಂದ್ಕೊಂಡಿದ್ದು ಪ್ರಾಜೆಕ್ಟ್ನ. ಅವಾಗ ನಾವು ಅದನ್ನು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅವತ್ತು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಟೆನ್ಷನಿಂದ ಅದು ಮಾಡೋಕ್ಕಾಗಿರಲಿಲ್ಲ ಅವಾಗ. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನ್ನಿಸ್ತು. ಅದು ನನ್ನ ಸ್ಟ್ರೆಂತು. ಅದರಲ್ಲಿ ನನ್ನ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ನಾನು ಫಿಲ್ಮ್ ರಿಲೇಟೆಡ್ ಕೆಲಸನೇ ಇದೆ, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟು. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡಿರುತ್ತೆ ಅಲ್ಲೆಲ್ಲಿ ಸೆಲೆಬ್ರಿಟಿನ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.